ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾವು ಕಳೆದ ವಿಡಿಯೋದಲ್ಲಿ ನಾಗಚಂದ್ರ ಬರೆದ ಪಂಪ ರಾಮಾಯಣ ಕೃತಿಯಿಂದ ಆರಿಸಿದ ಕದಡಿದ ಸಲಿಲಂ ತಿಳಿವಂದದೆ ಪದ್ಯ ಭಾಗದ ಆರಂಭದ ಘಟ್ಟವನ್ನ ನೋಡಿದ್ದೇವೆ. ಬಹುರೂಪಿಣಿ ವಿದ್ಯಾದೇವತೆ ರಾವಣನಿಗೆ ಹೇಗೆ ಪ್ರತ್ಯಕ್ಷವಾಯಿತು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ರಾವಣನು ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧವನ್ನ ಮಾಡಿಕೊಂಡು ದಿವ್ಯ ಮಂತ್ರಗಳನ್ನ ಹೇಳಿದಾಗ ಆ ಬಹುರೂಪಿಣಿ ವಿದ್ಯಾದೇವತೆಯು ಮುಂಗಾರಿನ ಸಿಡಿಲ ಆವೇಶವನ್ನು ಮೀರುವಂತೆ ಯಮನೆ ನಾಲಿಗೆಯನ್ನು ಚಾಚುವಂತೆ ನಾಲಿಗೆಯನ್ನು ಚಾಚಿ ಆಜ್ಞಾಪಿಸಿ ನಿಂಗೇನು ಬೇಕು ಏನು ಬೇಕು ಅಂತ ಕೇಳಿ ಕೈಯನ್ನ ಚಾಚಿಕೊಂಡು ಪ್ರತ್ಯಕ್ಷವಾಗ್ತದೆ ರಾವಣನ ಎದುರು. ಹೀಗೆ ಪ್ರತ್ಯಕ್ಷವಾಗಿರ್ತಕ್ಕಂಥ ವಿದ್ಯಾದೇವತೆಯನ್ನ ರಾವಣ ಕೇಳಿಕೊಂಡಾಗ ರಾಮಲಕ್ಷ್ಮಣರ ಸಾವು ಬೇಕು, ಅವರನ್ನ ಸಾಯಿಸಬೇಕು ಅಂತ ಕೇಳಿಕೊಂಡಾಗ ಆ ವಿದ್ಯಾದೇವತೆ ಹೇಳ್ತದೆ, ಲಕ್ಷ್ಮಣನನ್ನ ಮತ್ತು ರಾಮನನ್ನ ಇಬ್ಬರನ್ನ ಬಿಟ್ಟು ಉಳಿದವರನ್ನೆಲ್ಲರನ್ನ ಕೂಡ ನಾನು ಸಂಹಾರ ಮಾಡ್ತೇನೆ ಅಂತ ಹೇಳಿದಾಗ ರಾವಣ ಹೇಳ್ತಾನೆ, ಉಳಿದವರ ಅಳಿವು ಉಳಿದವರ ಸಾವು ನನಗೇನು ಅಂತ ಕೇಳ್ತಾನೆ. ಆದರೂ ತೊಂದರೆ ಇಲ್ಲ, ರಾಮ ಲಕ್ಷ್ಮಣರನ್ನ ನಾನು ನನ್ನ ಶಕ್ತಿಯಿಂದ ಸಾಯಿಸ್ತೇನೆ ಅಂತ ಹೇಳುವ ಭರವಸೆಯೊಂದಿಗೆ ಆ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜಿನ ಭವನವನ್ನ 3 ಸುತ್ತು ಬಂದು ತನ್ನ ಅಂತಃಪುರಕ್ಕೆ ಬರ್ತಾನೆ. ಅಂತಃಪುರಕ್ಕೆ ಬರಬೇಕಾದ್ರೆ ರಾವಣನ ಅಂತಃಪುರದಲ್ಲಿ ರಾವಣ ತಪೋಮಗ್ನಾಗಿದ್ದಂಥ ಸಂದರ್ಭದಲ್ಲಿ ಅಂಗದ ಮತ್ತು ಇತರರು ಇಡೀ ರಾವಣನ ಅಂತಃಪುರವನ್ನ ನಾಶಗೈದು ಅವರು ತಮ್ಮ ಬೀಡನ್ನ ಅಥವಾ ತನ್ನ ಏನು ರಾಮಲಕ್ಷ್ಮಣರು ಬೀಡು ಬಿಟ್ಟಿದ್ದಾರೋ ಆ ಪ್ರದೇಶಕ್ಕೆ ಹೋಗಿ ಆಗಿದೆ ಎಂಬಲ್ಲಿವರೆಗೆ ನಾವು ನೋಡಿದ್ದೇವೆ. ಪ್ರೀತಿ ವಿದ್ಯಾರ್ಥಿ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ರಾವಣನ ಅಂತಃಪುರ ಅಂದ್ರೆ ಶಾಂತಿ ಜಿನ ಭವನದಿಂದ ತನ್ನ ಅಂತಃಪುರಕ್ಕೆ ಬಂದಾಗ ಅಲ್ಲಿ ಏನಾಯಿತು, ಅಲ್ಲಿಯ ಸಂದರ್ಭ ಹೇಗಿತ್ತು, ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನ ಇವತ್ತಿನ ತರಗತಿಯಲ್ಲಿ ನೋಡೋಣ ಬನ್ನಿ. ಇತ್ತ ದಶಾನನಂ ನಿಜ ವಧು ಜನಮಂ ಕೊರಚಾಡಿ ಕಾಡಿದು ಉದ್ರುತ್ತ ವಿರೋಧಿ ಕೇಚರರನ್ನಿಕ್ಕುವ ಬಲ್ಮುಳಿಸಿಂದೆ ಬಂದು ಪೊಯ್ವೆತ್ತಿ ಇಭವೈರಿಯಂತೊದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದತ್ತೆನೆ ನೋಡಿದಂ ಮಯತನುಜಯ ಬಾಡಿದ ವಕ್ತ್ರ ಪದ್ಮಮಂ. ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ, ಹಳೆಗನ್ನಡ ಓದಲು ಕಷ್ಟ ಆಗ್ತದೆ. ನಿಜವಾಗ್ಲೂ ಪರೀಕ್ಷಾ ದೃಷ್ಟಿಯಿಂದ ಹಳೆಗನ್ನಡ ಬಹಳ ಸುಲಭ. ಯಾಕಂತ ಹೇಳಿದ್ರೆ ಹಳೆಗನ್ನಡ ರಾಮಾಯಣ ಅಥವಾ ಮಹಾಭಾರತದ ಕಥೆಯನ್ನು ಒಳಗೊಂಡಿರ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಆ ಕಥೆ ನಿಮ್ಗೆ ಏನಂತ ಗೊತ್ತಾದ್ರೆ ಪರೀಕ್ಷೆಗೆ ನೀವು ಹೊಸ ಕನ್ನಡದಲ್ಲಿ ಬರೆಯುವುದರಿಂದ ಬರೆಯುವುದು ಸುಲಭ, ಪರೀಕ್ಷಾ ದೃಷ್ಟಿಯಿಂದ ಸುಲಭ. ಓದ್ಲಿಕ್ಕೆ ಕಷ್ಟ ಆಗುದಾದ್ರೆ ಅದನ್ನ ಸರಳ ಗದ್ಯ ಮಾಡ್ಕೊಳ್ಬೇಕು. ನೋಡಿ, ಈಗ ಸರಳ ಗದ್ಯವನ್ನ ಹೇಳ್ತೇನೆ ನಾನು. ಇತ್ತ ದಶ ಆನನಂ, ದಶ ಆನನ, ಅಲ್ಲಿ 2 ಪದ ಉಂಟು. ದಶ ಎಂಬುದಕ್ಕೆ ಗೆರೆ ಹಾಕಬೇಕು. ಶಾ ಉಂಟಲ್ಲ, ಅಲ್ಲಿ ಒಂದು ನೇರಕ್ಕೆ ಗೆರೆ ಹಾಕಿ, ಶಾದ ನೇರಕ್ಕೆ. ಯಾಕೆ ಗೆರೆ ಹಾಕಬೇಕು ಅಂತ ಹೇಳಿದ್ರೆ ಅಲ್ಲಿ ಆಗ ದಶ ಆ ಬೇಕು ನಂಗೆ, ಆನನಂ ಅಂತ ಗೊತ್ತಾಗ್ತದೆ. ಆಮೇಲೆ ನಿಜ ವಧು ಜನಮಂ, ನಿಜ ವಧು ಜನ, ಅಲ್ಲಿ 3 ಪದ ಉಂಟು ನೋಡಿ, ನಿಜ ವಧು ಜನ ಅಂತೇಳಿ. ವಧು ಜನಂ ಕೊರಚಾಡಿ ಕಾಡಿದು, ಕಾಡಿದು ದೂಗೆ ಒಂದು ಅಡ್ಡಗೆರೆ ಹಾಕಿ, ಯಾಕಂದ್ರೆ ಹೂ ಬೇಕು ನಂಗಲ್ಲಿ. ಉದ್ರೊತ್ತ, ಉದ್ರೊತ್ತ ಆದ್ಮೇಲೆ ಗೆರೆ ಹಾಕಿ. ವಿರೋಧಿ ಕೇಚರರ್, ಕೇಚರರನ್ ಇಕ್ಕುವ, ಕೇಚರರನ್ ನೀಗೆ ಒಂದು ಅಡ್ಡಗೆರೆ ಹಾಕಿ ಇಕ್ಕುವ. ಬಲು ಮುಳಿಸಿಂದೆ, ಬಲು ಲೂಗೆ ಒಂದು ಗೆರೆ ಹಾಕಿ, ಯಾಕಂದ್ರೆ ಅಲ್ಲಿ ಮೂ ಬೇಕು ನಂಗೆ. ಮುಳಿಸಿಂದೆ ಬಂದು ಪೊಯ್ವೆತ್ತಿ, ತೀಗಡ್ಡಗೆರೆ ಹಾಕಿ ಪೊಯ್ವೆತ್ತಿ ಇಭ ವೈರಿಯಂತೆ, ಇಭ ಬಾದ್ಮೇಲೆ ಗೆರೆ ಹಾಕಿ ವೈರಿಯಂತೆ ಒದರಿ ತೋಗೊಂದು ಅಡ್ಡಗೆರೆ ಹಾಕಿ. ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದತ್ತೆನೆ, ನೀಳ್ದ ಅತ್ತೆನೆ ನೋಡಿದಂ ಮಯ ತನುಜಯ ಬಾಡಿದ ವಕ್ತ್ರ ಪದ್ಮಮಂ. ನೋಡಿ, ಈಗ ನಾವು ವಿವರಿಸ್ತಾ ಸಾಗುವ ಬಹಳ ನಾಗಚಂದ್ರ ಬಹಳ ಸುಂದರವಾಗಿ ಈ ಒಂದು ಏನು ಪಂಪ ರಾಮಾಯಣ ಕೃತಿಯಲ್ಲಿ ಈ ಒಂದು ಸನ್ನಿವೇಶವನ್ನು ಕಟ್ಟಿಕೊಟ್ಟಿದ್ದಾನೆ. ಅಂಗದಾದಿಗಳು, ಅಂಗದ ಮತ್ತು ಇತರರು ರಾವಣನು ತಪೋಮಗ್ನಾಗಿದ್ದ, ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳೋಕ್ಕೋಸ್ಕರ ತಪೋಮಗ್ನಾಗಿದ್ದಾಗ ಈ ಅಂಗದಾದಿಗಳು ರಾವಣನ ಅಂತಃಪುರಕ್ಕೆ ಬಂದು ಅಲ್ಲಿ ಎಲ್ಲವನ್ನ ಕೂಡ ನಾಶಪಡಿಸಿ ಹೋಗಿರ್ತಾರೆ, ರಾವಣ ಇಲ್ಲದೆ ಇರುವ ಸಂದರ್ಭದಲ್ಲಿ. ಈಗ ತಪಸ್ಸನ್ನ ಮುಗಿಸಿಕೊಂಡು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಮೇಲೆ ರಾವಣ ತನ್ನ ಅಂತಃಪುರಕ್ಕೆ ಬರಬೇಕಾದ್ರೆ ಅಂತಃಪುರದ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನ ಇಲ್ಲಿ ವರ್ಣಿಸ್ತಾ ಇರುವುದು. ಇತ್ತ ದಶ ಆನನ, ಇತ್ತ 10 ಮುಖವನ್ನುಳ್ಳವ, 10 ಮುಖವನ್ನುಳ್ಳವ ರಾವಣ 10 ಮುಖವನ್ನು ಹೊಂದಿದವ. ಇತ್ತ ದಶಾನನಂ ನಿಜ ವಧು ಜನಮಂ, ನಿಜ ವಧು, ವಧು ಅಂತ ಹೇಳಿದ್ರೆ ನಾವು ಮದುಮಗಳಿಗೆ ವಧು ಅಂತ ಹೇಳುದು. ಅವನು ನಿಜ ವಧು ಜನಮಂ, ತನ್ನ
ನಿಜ ಸ್ತ್ರೀಯರು ಅಂದ್ರೆ ತನ್ನ ಮಡದಿಯಂದಿರು, ಅಲ್ಲಿ ಮಂಡೋದರಿ ಇದ್ದಾಳೆ ಮತ್ತೆ ಇತರ ಸ್ತ್ರೀಯರು ಕೂಡ ಇದ್ದಾರೆ. ಹಾಗೆ ನಿಜ ವಧು ಜನಮಂ, ಯಾರು ಕೊರಚಾಡು ಅಂದ್ರೆ ನಿಂದಿಸು. ಇತ್ತ ದಶಾನನಂ ಬರ್ಬೇಕಾದ್ರೆ, ಇತ್ತ ರಾವಣನು ಬರ್ಬೇಕಾದ್ರೆ ತನ್ನ ಅಂತಃಪುರದ ನಿಜವಾದ ತನ್ನ ಸ್ತ್ರೀಯರು ಅಂತ ತನ್ನ ಮಡದಿಯಂದಿರನ್ನ ಕಾಡಿಸಿ, ಕೊರಚಾಡಿ ಅಂದ್ರೆ ನಿಂದಿಸು, ಕಾಡಿ ಉದ್ರುತ್ವ ವಿರೋಧಿ ಕೇಚರರು. ಉದ್ರುತ್ತ ಅಂದ್ರೆ ಸೊಕ್ಕಿದ ಅಂತ, ಸೊಕ್ಕಿದ ವಿರೋಧಿಗಳು. ಈಗ ನನ್ನ ಕಣ್ಣೆದುರಿಗೆ ಏನಾದರೂ ಮಾಡಿದ್ರೆ ಅಥವಾ ಏನಾದ್ರೂ ಆಗ್ತಾ ಇದ್ರೆ ನಾನು ಅದನ್ನು ತಡಿಬಹುದು. ನಾನು ಇಲ್ಲದೆ ಇರುವ ಸಂದರ್ಭದಲ್ಲಿ ಅಂತಃಪುರಕ್ಕೆ ಬಂದು ಏನೋ ಮಾಡಿದ್ದಾರೆ ಅಂತ ಹೇಳುವಾಗ ಅವರಿಗೆ ನಿಜವಾಗ್ಲೂ ಸೊಕ್ಕು ಅಂತ ಅರ್ಥ. ಹಾಗಾಗಿ ಸೊಕ್ಕಿದ ವಿರೋಧಿ ಕೇಚರರು. ಕೇಚರ ಅಂದ್ರೆ ಗಂಧರ್ವ ಅಂತ ಅರ್ಥ. ಇಲ್ಲಿ ಯಾಕೆ ಕೇಚರ ಅಂತ ಪದವನ್ನು ಬಳಕೆ ಮಾಡಿದ್ದಾನೆ ನಾಗಚಂದ್ರ ಅಂತ ಹೇಳಿದ್ರೆ, ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಅವ್ರು ಹೋಗಿ ಆಗಿದೆ. ಗಂಧರ್ವರು ಕಣ್ಣಿಗೆ ಕಾಣುವುದಿಲ್ಲ. ಕೇಚರರನ್ನು ಇಕ್ಕುವುದಂದ್ರೆ ಬಡಿಯುವ ಬಲು ಮುಳಿಸಿಂದ, ಬಹಳ ಸಿಟ್ಟಿನಿಂದ, ತನ್ನ ನಿಜ ಅಂತಃಪುರಕ್ಕೆ ಬಂದಾಗ ತನ್ನ ನಿಜ ವಧು ಜನರನ್ನು ನೋಡಿ ಅವರನ್ನ ಕೊರಚಾಡಿ ನಿಂದಿಸಿ ಕಾಡಿದ ಸೊಕ್ಕಿದ ವಿರೋಧಿ ಆ ಗಂಧರ್ವರು ಅದ ಕಣ್ಣಿಗೆ ಕಾಣದ ಕೇಚರನ್ನು ಹಿಡಿದು ಬಡಿಯುವ ಬಲು ಮುಳಿಸಿಂದ, ಬಲು ಸಿಟ್ಟಿನಿಂದ, ತುಂಬಾ ಸಿಟ್ಟಿನಿಂದ ಬಂದ ರಾವಣ ಹೇಗ್ ಬರ್ತಾನೆ ಎಂಬುದನ್ನ ಬಹಳ ಚಂದ ನಾಗಚಂದ್ರ ವರ್ಣಿಸ್ತಾನೆ. ಪೊಯ್ವೆತ್ತಿದ ಇಭವೈರಿಯಂತೆ, ಪೊಯ್ವೆತ್ತಿ ಅಂದ್ರೆ ಏಟು ತಿಂದ, ಇಭ ಅಂದ್ರೆ ಆನೆ, ಇಭ ವೈರಿ ಆನೆ ವೈರಿ ಅಂದ್ರೆ ಸಿಂಹ. ಇಲ್ಲಿ ಏಟು ತಿಂದ ಆನೆಯ ವೈರಿ ಸಿಂಹದಂತೆ, ಓದರಿ ಅಂದ್ರೆ ಕೆರಳಿ, ಬಹಳ ಸಿಟ್ಟುಗೊಂಡಿದ್ದಾನೆ ರಾವಣ. ಯಾಕಂದ್ರೆ ತನ್ನ ನಿಜ ಅಂತಃಪುರದ ನಿಜ ವಧು ಜನರಿಗೆ ತೊಂದರೆಯನ್ನು ಮಾಡಿದ್ದಾರೆ ಅವರು ಅಂಗದಾದಿಗಳು. ಹಾಗಾಗಿ ಬಹಳ ಸಿಟ್ಟಿನಿಂದ ಏಟು ತಿಂದ ಸಿಂಹ, ಖಾಲಿ ಸಿಂಹವೇ ಬಹಳ ಗರ್ಜನೆಯಲ್ಲಿ ಇಡೀ ಕಾಡು ಕಂಪಿಸ್ತದೆ, ಅಂಥದ್ರಲ್ಲಿ ಒಂದು ಏಟು ತಿಂದ ಸಿಂಹ ಹೇಗೆ ಕೆರಳ್ಬೋದು ಹಾಗೆ ರಾವಣ ಏಟು ತಿಂದ ಇಬ ವೈರಿಯಂತೆ ಒದರಿ ಕೆರಳಿದ್ದಾನೆ. ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದತ್ತೆನೆ ನೋಡಿದಂ, ಕೆಂಗರಿ ಮೂಡಿದ ಭೃಂಗಮಾಲೆ, ಕೆಂಪು ಗರಿಗಳನ್ನು ಹೊಂದಿರುವ ಭೃಂಗಮಾಲೆ, ಭೃಂಗ ಅಂದ್ರೆ ದುಂಬಿಗಳ ಸಮೂಹ, ಮಾಲೆ ಕೆಂಪು ಗರಿಗಳನ್ನು ಹೊಂದಿರುವ ದುಂಬಿಗಳ ಸಮೂಹ ಹಾರ್ತಾ ಇದ್ರೆ ಹೇಗೆ ಕಾಣ್ತದೋ ಹಾಗೆಯೇ ಹತ್ತು ಬೇಸರದಲ್ಲಿ ಮಂಡೋದರಿಯ ಕಣ್ಣುಗಳು ಕೂಡ ಹಾಗಾಗಿದ್ದಾವಂತೆ. ಕೆಂಗರಿ ಮೂಡಿದ ಭೃಂಗಮಾಲೆಯಂತೆ, ಒಂದು ಕೆಂಪು ಗರಿಗಳನ್ನೇ ಹೊಂದಿರುವ ಭೃಂಗಗಳ ಮಾಲೆಯ ಹಾರುವಂತಹ, ಅಂದ್ರೆ ಇಡೀ ಕೆಂಪು ಗರಿಯನ್ನೇ ಹೊಂದಿರುವ ಒಂದು ದುಂಬಿಗಳ ಸಮೂಹ ಹಾರ್ತಾ ಇದ್ರೆ ಹೇಗೆ ಕೆಂಪಾಗಿ ಕಾಣುತ್ತದೋ ಹಾಗೆಯೇ ಮಂಡೋದರಿಯ ಕಣ್ಣಾಗಿತ್ತು ಅಂತ ಇಲ್ಲಿ ನಾಗಚಂದ್ರ ವರ್ಣಿಸ್ತಾನೆ. ನೀಳ್ದತ್ತನೆ, ನೀಳವಾಗಿರುವ ಆಳವಾಗಿರುವ ಕಣ್ಣು ಕೆಂಪಾಗಿರುವ ಆಗಿರ್ತಕ್ಕಂತಹ ಆ ಮಂಡೋದರಿಯನ್ನ ನೋಡಿದ ರಾವಣ ನೋಡ್ತಾನೆ. ಮಯತನುಜಯ ಬಾಡಿದ ವಕ್ತ್ರ ಪದ್ಮಮಂ, ಮಯತನುಜೆ ಅಂದ್ರೆ ಮಂಡೋದರಿ, ಮಾಯಾಸುರ ಮತ್ತು ಹೇಮೆಯ ಮಗಳು, ಮಾಯಾಸುರನ ಮಗಳಾದ ಕಾರಣ ಅವಳು ಮಯತನುಜೆ. 3 ಜನ ಮಕ್ಕಳು ಅವರು, ಮಾಯಾಸುರ ಮತ್ತು ಹೇಮೆಗೆ. ಮಾಯಾವಿ, ದುಂದುಬಿ ಮತ್ತು ಮಂಡೋದರಿ ಒಬ್ಳು ಸ್ತ್ರೀ, ಮಾಯಾವಿ ಮತ್ತು ದುಂದುಬಿ ಇಬ್ರು ಹುಡುಗರು, ಹಾಗಾಗಿ ರಾಕ್ಷಸರವರು. ಇಲ್ಲಿ ಮಯತನುಜಯ, ಮಯನ ಮಗಳಾಗಿರ್ತಕ್ಕಂಥ ಮಂಡೋದರಿಯ ಬಾಡಿದ ವಕ್ತ್ರ ಪದ್ಮಮಂ, ಬಾಡಿದೆ ಆ ಮುಖ. ಯಾಕಂದ್ರೆ ಅಂಗದಾದಿಗಳು ಬಂದು ಅಲ್ಲಿ ತೊಂದರೆಯನ್ನು ಮಾಡಿ ಹೋಗಿರ್ತಾರೆ, ಹಾಗಾಗಿ ಬಾಡಿದ ವಕ್ತ್ರ ಪದ್ಮ. ವಕ್ತ್ರ ಅಂತ ಹೇಳಿದ್ರೆ ಮುಖ, ಅಲ್ಲಿ ಪದ್ಮ ಅಂದ್ರೆ ಕಮಲ, ಕಮಲದಂತಹ ಮುಖ ಅಂತ ವರ್ಣಿಸ್ತಾನೆ ನಾಗಚಂದ್ರ. ಆದ್ರೆ ಅದು ಬಾಡಿದೆ. ಪ್ರೀತಿ ವಿದ್ಯಾರ್ಥಿಗಳೇ, ಅಲ್ಲೊಂದು ಗುಣವಾಚಕಕ್ಕೆ ಆ ಪದ ಕೂಡ ಉಂಟು. ವಕ್ತ್ರ ಪದ್ಮ ಅಂತ ಹೇಳುವಲ್ಲಿ ಗುಣವಾಚಕ ಬರೆಯಿರಿ ಅಂತ ನಿಮಗೆ ಪರೀಕ್ಷೆ ಕೇಳ್ತಾರೆ, ಆ ಪದವನ್ನ ಕೊಟ್ಟಿರ್ತಾರೆ. ಅಂದ್ರೆ ಅಲ್ಲೊಂದು ನಾಮಪದ ಇರ್ತದೆ, ಅದರ ಗುಣವನ್ನ ನೀವು ಹೇಳಬೇಕು ಅಂತೇಳಿ. ಹಾಗಾಗಿ ಅಲ್ಲಿ ವಕ್ತ್ರ ಪದ್ಮವನ್ನ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ವಕ್ತ್ರ ಅಂತ ಹೇಳಿದ್ರೆ ಮುಖ, ಪದ್ಮ ಅಂತ ಹೇಳಿದ್ರೆ ಕಮಲ. ಹಾಗಾಗಿ ಅಲ್ಲಿ ಮುಖ ಎಂಬುದು ನಾಮಪದ, ಯಾಕಂದ್ರೆ ತಾವರೆಯಂತಹ ಮುಖ. ಪದ್ಮ ಎಂಬುದು ಅಲ್ಲಿ ಗುಣವಾಚಕವಾಗಿರುತ್ತದೆ, ಪದ್ಮ ಎಂಬುದು ಗುಣವಾಚಕವಾಗಿರುತ್ತದೆ. ಎಲ್ಲ ನೀವು ಸಾಮಾನ್ಯವಾಗಿ ಗುಣವಾಚಕ ಪದಗಳಲ್ಲಿ ಹೇಗಿರ್ತದೆ ಅಂದ್ರೆ, ಈಗ ಉದಾಹರಣೆಗೆ ಕಲಿ ಭೀಮ ಅಂತ ಹೇಳುವಲ್ಲಿ ಕಲಿ ಎಂಬುದು ಗುಣವಾಚಕ, ಮೊದಲ ಪದ ಗುಣವಾಚಕ ಆಗಿರ್ತದೆ. ಕೆಲವು ಪದಗಳಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ನಂತರದ ಪದ ಗುಣವಾಚಕ ಆಗ್ತದೆ. ಈ ವಕ್ತ್ರ ಪದ್ಮ ಕೂಡ ಅದಕ್ಕೊಂದು ಉದಾಹರಣೆ. ಹೆಚ್ಚಾಗಿ ಇದನ್ನು ಪರೀಕ್ಷೆ ಕೇಳ್ತಾರೆ. ಪದ್ಮ ಎಂಬುದಿಲ್ಲಿ ಗುಣವಾಚಕ. ಹೀಗೆ ರಾವಣನು
ತನ್ನ ನಿಜ ವಧು ಜನರನ್ನು ನೋಡಿದಾಗ ನಿಂದಿಸಿ ಕಾಡಿದ ವಿರೋಧಿ ಕೇಚರರು, ಆ ಸೊಕ್ಕಿದ ವಿರೋಧಿ ವೈರಿಗಳನ್ನ ಹಿಡಿದು ಬಡ್ದು ಹೊಡೆಯುವ ಬಹಳ ಸಿಟ್ಟಿನಿಂದ ಏಟು ತಿಂದ ಆನೆಯ ವೈರಿ ಸಿಂಹದಂತೆ ಕೆರಳಿ ಬರಬೇಕಾದ್ರೆ ಕೆಂಪು ಗರಿಗಳನ್ನು ಮೂಡಿದ ಭೃಂಗಮಾಲೆಯೇ, ಒಂದು ಕೆಂಪಾದ ಗರಿಗಳನ್ನು ಹೊಂದಿರುವ ದುಂಬಿಗಳು ಹಾರಿ ಹೋದರೆ ಎಷ್ಟು ಕೆಂಪಾಗಿ ಕಾಣಬಹುದು ಕಣ್ಣು, ಅಷ್ಟು ಕೆಂಪು ಕಣ್ಣಾಗಿರ್ತಕ್ಕಂಥ ನೀಳವಾಗಿರ್ತಕ್ಕಂಥ ಮಂಡೋದರಿಯನ್ನ ರಾವಣ ನೋಡ್ತಾನೆ. ಆ ಮಂಡೋದರಿಯ ಮುಖ ಪಾಡಿಕೊಂಡಿದೆ ಎಂಬುದು ಈ ಪದ್ಯದ ಸಾರ. ಮುಂದಿನ ಸಾಲನ್ನು ಗಮನಿಸಿ. ಅಂತ ಆಕೆ ವೆರಸು. ಪ್ರೀತಿ ವಿದ್ಯಾರ್ಥಿಗಳು, ನಾನು ಬಿಡಿಸಿ ಓದ್ತಾ ಹೋಗ್ತೇನೆ, ನೀವು ಅದನ್ನು ಗಮನಿಸಿ. ಅಂತ ಆಕೆ ವೆರಸು ಸಮಸ್ತ ಅಂತಃಪುರಮಂ ನೋಡಿ ನಿಮಗಿನಿತು ಭಂಗಮಂ ಮಾಡಿದ ಅಂಗದಾದಿಗಳಂ, ಅಂಗದ ಮಾಡಿದ ಗೆರೆ ಹಾಕಬೇಕು, ಅಂಗದಾದಿಗಳಂ ಭ್ರೂಭಂಗ ಮಾತ್ರದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದಪ್ಪೆನೆಂದು ಸಂತೈಸಿ ಶಾಂತಿ ಜಿನ ಭವನದೊಳು ಮಹಾಪೂಜೆಯನ್ನು ಮಾಡಿಸಿ ನಿರ್ವರ್ತಿತ ಆದ್ಮೇಲೆ ಗೆರೆ ಹಾಕಿ ನಿಯಮನ ಅಂತುಂಟು, ನಾಕ್ಕೆ ಒಂದು ಅಡ್ಡ ಗೆರೆ ಹಾಕಿ ನಿಯಮನ್, ಯಾಕಂದ್ರೆ ಅಲ್ಲಿ ಆಬೇಕು. ಅಮೃತ ಆಹಾರಮನ ಉಂಟು, ಅಮೃತ ಆಹಾರಮನ್ ನಾಕೊಂದು ಅಡ್ಡ ಗೆರೆ ಹಾಕಿ ಅಮೃತ ಆಹಾರಮನ್ ಆರೋಗಿಸಿ ತದನಂತರಂ ಬಹುರೂಪಿಣಿ ವಿದ್ಯಾ ಪ್ರಭಾವಮಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾದ. ರಾವಣ ಹೀಗೆ ಆಕೆ ಬೆರಸು, ಅಂತಹ ಆಕೆ ಹೇಗಿದ್ದಾಳೆ ಅವಳು? ಕೆಂಗರಿ ಬೂಡಿದ ಭೃಂಗಮಾಲೆಯಂತೆ ಕಣ್ಣು ಕೆಂಪಾಗಿದೆ, ಬಹಳ ಬೇಸರದಲ್ಲಿದ್ದಾಳೆ, ಮುಖ ಬಾಡಿಕೊಂಡಿದೆ. ಆಕೆಯ ಜೊತೆಗೆ ಆಕೆ ಬೆರಸು, ಅವಳನ್ನು ಸೇರಿಸಿಕೊಂಡು ಸಮಸ್ತ ಅಂತಃಪುರಮಂ ನೋಡಿದ ರಾವಣ. ಸಮಸ್ತ ಅಂತಃಪುರವನ್ನ ಒಂದ್ಸಲ ಕಣ್ಣಾಡಿಸ್ತಾನೆ, ನೋಡ್ತಾನೆ. ನೋಡಿ ಏನ್ ಹೇಳ್ತಾನೆ, ಈಗ ಆ ಸ್ತ್ರೀಯರಿಗೆ ಧೈರ್ಯ ತುಂಬಬೇಕಾಗಿದೆ. ತನ್ನ ಇಡೀ ಸೇನೆಗೆ ಒಂದು ಧೈರ್ಯವನ್ನು ತುಂಬುವ ಕೆಲಸವನ್ನ ರಾವಣ ಮಾಡ್ಬೇಕು. ಯಾಕಂದ್ರೆ ಲಂಕೆಯ ಅಧಿಪತಿ ಅವ ಲೀಡರ್ ಆಗಿದ್ದವ. ಸಾಮಾನ್ಯವಾಗಿ ತನ್ನ ಜೊತೆಗಿರುವವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಬೇಕು. ಇಲ್ಲಿ ಸಮಸ್ತ ಅಂತಃಪುರವನ್ನು ನೋಡಿದ ಮೇಲೆ ಏನ್ ಹೇಳ್ತಾನೆ, ನಿಮಗೆ ಇಷ್ಟು ಭಂಗಮಂ, ಭಂಗ ಅಂದ್ರೆ ಬನ್ನ, ಅದು ತತ್ಸಮ ತದ್ಭವಕ್ಕೆ ಕೇಳ್ತಾರೆ ಪ್ರೀತಿ ವಿದ್ಯಾರ್ಥಿಗಳೇ. ಭಂಗ ಅಂದ್ರೆ ತೊಂದರೆ, ತತ್ಸಮ ತದ್ಭವಕ್ಕೆ ಕೇಳಿದ್ರೆ ಬನ್ನ ಎಂಬುದು ತದ್ಭವ. ಅಲ್ಲಿ ಭಂಗ ಬನ್ನ. ಭಂಗಮಂ ಮಾಡಿದ ಅಂಗದ ಇತ್ಯಾದಿ ಅಂಗದಾದಿಗಳಂ ಏನು ಮಾಡ್ತಾನೆ, ಭ್ರೂಭಂಗ ಮಾತ್ರದೊಳೆ ಸೆರೆಗೈದು. ಭ್ರೂಭಂಗ, ಭ್ರೂ ಅಂತ ಹೇಳಿದ್ರೆ ಹುಬ್ಬು, ನಾವು ಮುಖದಲ್ಲಿ ಕಣ್ಣ ರೆಪ್ಪೆಯ ಮೇಲೆ ಹುಬ್ಬು ಉಂಟು, ಅದು ನಮಗೆ ಸಿಟ್ಟು ಬಂದಾಗ ಗಂಟಿಕ್ಕಿಕೊಳ್ತದೆ. ಭ್ರೂಭಂಗ ಮಾತ್ರದೊಳೆ ಸೆರೆಗೈತೇನೆ, ನನ್ನ ಹುಬ್ಬು ಗಂಟಿನಲ್ಲೇ ಸೆರೆಗೈತೇನೆ ಅಂತ ಹೇಳುವ ಅರ್ಥ ಬರ್ತಾ ಇದ್ರು ಕೂಡ ಏನದು ಅಂತ ಹೇಳಿದ್ರೆ, ನಂಗೇನು ಈಗ ಸಿಟ್ಟು ಬಂದಿದೆಯೋ, ಈ ಹಣೆ ಹುಬ್ಬು ಗಂಟಿಕೊಂಡಿದೆಯೋ, ಅದು ತಿಳಿಯಾಗುವ ಮೊದಲು, ಆ ಸಿಟ್ಟು ಆರುವ ಮೊದಲು ಅವರನ್ನು ಸೆರೆಗೈದು ತರ್ತೇನೆ ಎಂಬ ಅರ್ಥವನ್ನು ಕೊಡ್ತದೆ. ಭ್ರೂಭಂಗ ಮಾತ್ರದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆಯೇ ಬಹು ಪ್ರಕಾರದಿಂದ ಪರಿಭವಿಸಿದಪ್ಪೆ. ನಿಮ್ಮ ಮುಂದೆಯೇ ಯಾಕೆ ಅವರನ್ನು ಶಿಕ್ಷಿಸುವುದು? ಸಮಸ್ತ ಅಂತಃಪುರದ ಸ್ತ್ರೀಯರ ಮುಂದೆ ಯಾಕೆ ಶಿಕ್ಷೆ ಮಾಡಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀವು ತರಗತಿಯಲ್ಲಿ ಟೀಚರ್ಗಳು ಮಾಡೋದನ್ನ ನೋಡಿರ್ತೀರಿ. ಏನು ಅಂತ ಹೇಳಿದ್ರೆ, ಯಾರಾದ್ರೂ 2 ಜನ ಪೆಟ್ಟು ಮಾಡಿಕೊಂಡಿದ್ರೆ, ಜಗಳ ಮಾಡಿಕೊಂಡಿದ್ರೆ, ಆಗ ನೀವು ಒಬ್ಬ ಹುಡುಗ ಬಂದು ಟೀಚರ್ ಹತ್ರ ಕಂಪ್ಲೇಂಟ್ ಮಾಡ್ತಾನೆ, ಟೀಚರ್ ಇವನು ಹೀಗೆ ಮಾಡ್ದ, ಅವ ಇಂಥ ಉಪದ್ರ ಮಾಡಿದ ಅಂತ. ಆಗ ಟೀಚರು ಅವನ್ನ ಕರಿ ಅಂತ ಹೇಳಿ ಅವನ್ನ ಕರೆದು ನಿಮ್ಮ ಎದುರಿಗೆ ಅವನಿಗೆ ಜೋರು ಮಾಡ್ತಾರೆ. ಯಾಕೆ ಜೋರು ಮಾಡೋದು, ನಿಮ್ಮ ಎದುರಿಗೆ ಯಾಕೆ ಜೋರು ಮಾಡೋದು ಅಂತ ಹೇಳಿದ್ರೆ, ನಿಮ್ಗೆ ನೋವಾಗಿದೆ, ಅದಕ್ಕೆ ಸಮಾಧಾನ ಆಗ್ಲಿ ಅಂತ. ನಿಮ್ಮ ಎದುರಿಗೆ ಅವನಿಗೆ 2 ಜೋರು ಮಾಡಿದ್ರೆ ನಿಮ್ಗೆ ಸಮಾಧಾನ ಆಗ್ತದೆ, ಹಬ್ಬ ನನ್ನ ಎದುರಿಗೆ ಬೈದ್ರಲ್ಲ ಅಂತ ಹೇಳಿ. ಹಾಗೆ ಇಲ್ಲಿ ರಾವಣ ಅದನ್ನು ಹೇಳ್ತಾ ಇದ್ದಾನೆ, ನಿಮ್ಮ ಮುಂದೆಯೇ ಬಹು ಪ್ರಕಾರದಿಂದ ಬೇರೆ ಬೇರೆ ವಿಧವಾಗಿ ಪರಿಭವಿಸು. ಪರಾಭವ ಅಂದ್ರೆ ಸೋಲು ಅಂತ ಅರ್ಥ, ಪರಾಭವ ಅಂದ್ರೆ ಅವಮಾನ ಅಂತ ಅರ್ಥ. ಇಲ್ಲಿ ಬಹು ಪ್ರಕಾರದಿಂದ ನಾನಾ ಬಗೆಯಿಂದ ಅವರಿಗೆ ಅವಮಾನ ಮಾಡ್ತೇನೆ ಅಂತ ಹೇಳಿ ಪರಿಭವಿಸಿದಪ್ಪೆನೆಂದು ಸಂತೈಸಿ ಸಮಾಧಾನ ಮಾಡಿ ಶಾಂತಿ ಜಿನಭವನದಿಂದ ಓಡಿ ಬಂದಿದ್ದ ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷ ಆದ್ಮೇಲೆ. ಅಲ್ಲಿ ಇನ್ನೂ ಕೂಡ ಮಹಾಮಂಗಳಾರತಿ, ಆಮೇಲೆ ಅಲ್ಲಿ ಇಟ್ಟಿರ್ತಕ್ಕ ನೈವೇದ್ಯ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿರ್ಲಿಲ್ಲ ಅವ. ಹಾಗಾಗಿ ಅವ್ರನ್ನ ಸಂತೈಸಿ ಅವರನ್ನ ಸಮಾಧಾನ ಪಡಿಸಿ ಮತ್ತೆ ಶಾಂತಿ ಜಿನಾಭವನಕ್ಕೆ ಹೋಗ್ತಾನೆ. ಶಾಂತಿ ಜಿನಾಭವನದಳು ಮಹಾಪೂಜೆಯನ್ನು ಮಾಡಿಸಿ, ಮಹಾಮಂಗಳಾರತಿ ಮಹಾಪೂಜೆಯನ್ನು ಮಾಡಿಸಿ ನಿರ್ವರ್ತಿತ ಅಂದ್ರೆ ಪೂರೈಸಿದ. ಎಲ್ಲ ಬಹಳ ಖುಷಿಯಾಗಿದೆ ಅವನಿಗೆ, ಬಹುರೂಪಿಣಿ ವಿದ್ಯೆ ಪ್ರಾಪ್ತವಾಗಿದೆ. ಹಾಗಾಗಿ
ಅಲ್ಲಿ ಪೂರೈಸಿದ ಮಹಾಪೂಜೆಯನ್ನು ಮಾಡಿಸಿ ಪೂರೈಸಿ ನಿಯಮಿತ ಅಮೃತ ಆಹಾರಮನ್, ನಿಯಮಬದ್ಧವಾಗಿ ಮಾಡಿದ ಆಹಾರ ಮಾತ್ರವೇ ನೈವೇದ್ಯ ಆಗುದು. ಪ್ರೀತಿ ವಿದ್ಯಾರ್ಥಿಗಳೇ, ನಾವು ದಿನನಿತ್ಯ ಆಹಾರ ಮಾಡ್ತೇವೆ, ಅದನ್ನು ದಿನನಿತ್ಯ ನಾವು ಪ್ರಸಾದ ಅಂತೇಳಿ ಸ್ವೀಕರಿಸುವುದಿಲ್ಲ. ಯಾವುದೋ ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ಅದನ್ನು ನಿಯಮಬದ್ಧವಾಗಿ, ನೀವು ಮನೆಯಲ್ಲಾದ್ರೂ ನೋಡಿರ್ತೀರಿ, ಅಮ್ಮ ತಲೆಗೆ ಎಲ್ಲ ಸ್ನಾನ ಮಾಡಿ ಚಂದಕ್ಕೆ ಏನು ಶುಚಿರ್ಭೂತವಾಗಿ ಅಲ್ಲಿ ಒಳಗೆ ಅಡಿಗೆ ರೂಮಿಗೆ ಬಂದು ಅಲ್ಲಿ ಬೆಂಕಿಯನ್ನು ಹಚ್ಚಬೇಕಾದ್ರೂ ಒಂದು ನಮಸ್ಕಾರ ಎಲ್ಲ ಮಾಡಿ, ಯಾವುದನ್ನು ಕೂಡ ಟೇಸ್ಟ್ ಕೂಡ ನೋಡದೆ, ಹೇಗಾಗಿದೆ ರುಚಿ ಕೂಡ ನೋಡದೆ ಅದನ್ನ ದೇವರಿಗೆ ಸಮರ್ಪಣೆ ಮಾಡತಕ್ಕಂಥ ಬಗೆ, ಅದು ನಿಯಮಬದ್ಧವಾಗಿ ಮಾಡುವ ಆಹಾರ, ಅದು ನೈವೇದ್ಯ ಆಗ್ತದೆ. ಅದು ಭಗವಂತನಿಗೆ ಸಮರ್ಪಿಸುವ ಬಹಳ ಅಮೃತ ಆಹಾರವಾಗಿರ್ತದೆ. ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ನಿಯಮನ್ ಅಮೃತ ಆಹಾರಮನ್ ಆರೋಗಿಸಿ. ಆರೋಗಿಸು ಅಂದ್ರೆ ಸೇವಿಸು, ಆರೋಗಿಸು ಅಂದ್ರೆ ಸೇವಿಸು, ಸೇವಿಸಿ ತದನಂತರ ಆಮೇಲೆ ಬಹುರೂಪಿಣಿ ವಿದ್ಯೆ ಪ್ರಭಾವಂ ಪರೀಕ್ಷಿಸಿದ. ಬಹುರೂಪಿಣಿ ವಿದ್ಯೆ, ನಂಗೆ ಬೇರೆ ಬೇರೆ ರೂಪವನ್ನು ತಾಳ್ಲಿಕ್ಕೆ ಆಗ್ತದ, ಆ ವಿದ್ಯೆ ಸಾಧ್ಯವಾಗಿದೆಯಾ ಅಂತೇಳಿ ಅದನ್ನು ಪರೀಕ್ಷಿಸಿದಾಗ ಬೇರೆ ಬೇರೆ ರೂಪ ತಾಳ್ಲಿಕ್ಕೆ ಆಗ್ತದೆ, ಅವನಿಗೆ ಗೊತ್ತಾಯ್ತು. ಹಾಗಾಗಿ ಪ್ರಮೋದ ಮುದಿತ ಹೃದಯನಾದ. ಪ್ರಮೋದ ಅಂದ್ರೆ ಸಂತೋಷ, ಸಂತೋಷದಿಂದ ಮುದಿತ ಅಂದ್ರೆ ಕೂಡಿದ, ಸಂತೋಷದಿಂದ ಕೂಡಿದ ಹೃದಯನಾಗಿ ಬಹಳ ಉಲ್ಲಸಿತನಾಗ್ತಾನೆ. ಪ್ರಮೋದ ಮುದಿತ, ಸಂತೋಷದಿಂದ ಕೂಡಿದ ಹೃದಯನಾಗಿ ಏನ್ ಹೇಳ್ತಾನೆ ಎಂಬುದು ಮುಂದಿನ ಪದ್ಯ. ನೋಡಿ, ಮುಂದಿನ ಪದ್ಯವನ್ನ ಗಮನಿಸಿ, ಬಹಳ ಸೂಕ್ಷ್ಮವಾಗಿ ಗಮನಿಸಿ ಪ್ರೀತಿ ವಿದ್ಯಾರ್ಥಿಗಳೇ. ಯಾಕಂದ್ರೆ ನಾಗಚಂದ್ರ ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಕಟ್ಟಿಕೊಟ್ಟಿದ್ದಾನೆ. ನೋಡಿ, ಸಮಧಿಕರಾರ್ ಜಗತ್ರಯದೊಳ್, ನಾನು ಬಿಡಿಸಿ ಓದ್ತೇನೆ. ಸಮಧಿಕರ್ ಆರ್, ಸಮಧಿಕರ್ ಆದ್ಮೇಲೆ ರಾಕ್ ಒಂದು ಅಡ್ಡಗೆರೆ ಹಾಕಿ ಅಲ್ಲಿ ಆರ್ ಬೇಕು ನಂಗೆ. ಸಮಧಿಕರಾರ್ ಜಗತ್ರಯದೊಳಿನ್, ಜಗತ್ರಯದೊಳಿನ್ ಲೀ ಆದ್ಮೇಲೆ ಜಗತ್ರಯದೊಳ್ ಇನ್ ಏನಾಗೆ, ಜಗತ್ರಯದೊಳ್ ಲೀ ಒಂದು ಅಡ್ಡಗೆರೆ ಹಾಕಿ ಇನ್, ಯಾಕಂದ್ರೆ ಅಲ್ಲಿ ಈ ಬೇಕು ನಂಗೆ, ಇನ್ ನೇಗೆ ಒಂದು ಅಡ್ಡಗೆರೆ ಹಾಕಿ ಏನಾಗೆ ಎಣ್ಣೊಳ್ ಎದುರಿಸುವವರು ಆರ್ ಸಮರದೊಳೆಂದು ತನ್ನ ಭುಜದಂಡಮನ್ ನೀಗೊಂದು ಅಡ್ಡಗೆರೆ ಹಾಕಿ ಭುಜದಂಡಮನ್ ಈಕ್ಷಿಸಿ ಅಥವಾ ವೀಕ್ಷಿಸಿ ಜಾನಕಿ ಮುಖಾಬ್ಜಮನ್, ಜಾನಕಿಯ ಮುಖ ಅಬ್ಜಮನ್ ನಾಕೊಂದು ಅಡ್ಡಗೆರೆ ಹಾಕಿ ಅವಲೋಕಿಸಲ್ ಕರಮೆ ಕಾತರನಾಗಿ ವಿಯಚ್ಚರಾಧಿಪಂ ಪ್ರಮದವನಕ್ಕೆ ಬಂದನ್ ನಾಕಿ ಅಡ್ಡಗೆರೆ ಹಾಕಿ ಬಂದನ್ ಅರಲಂಬುಗಳಿಲ್ಲದ ಕಾಮನೆಂಬಿನಂ. ಸಮಧಿಕರಾರ್, ಈಗ ಬಹುರೂಪಿಣಿ ವಿದ್ಯಾ ದೇವತೆಯ ಪ್ರಭಾವವನ್ನು ಪರೀಕ್ಷಿಸಿದ ಮೇಲೆ ಬೇರೆ ಬೇರೆ ರೂಪ ತಾಳ್ಲಿಕ್ಕೆ ಆಗ್ತದೆ ಅವನಿಗೆ ಗೊತ್ತಾಯ್ತು. ಈಗ ಕೇಳ್ತಾನೆ, ಸಮಧಿಕರಾರ್, ನಂಗೆ ಸರಿ ಸಮಾನರು ಯಾರು, ನನಗೆ ಸರಿ ಸಾಟಿ ಯಾರು, ಎಲ್ಲಿ? ಜಗತ್ರಯದೊಳ್, ಮೂರು ಜಗತ್ತಿನಲ್ಲಿ, ಪಾತಾಳ, ಭೂಲೋಕ ಮತ್ತು ಮೇಲ್ನ ಲೋಕ, ಈ ಮೂರು ಲೋಕಗಳಲ್ಲಿ, ದೇವಲೋಕಗಳಲ್ಲಿ ನಂಗೆ ಸರಿ ಸಮಾನರು ಯಾರು? ಸಮಧಿಕರ ಆರ್, ಯಾರು ಸರಿ ಸಮಾನರು? ಜಗತ್ರಯದೊಳು, ತ್ರಯ ಅಂದ್ರೆ ಮೂರು ಲೋಕದಲ್ಲಿ ಯಾರು ನಂಗೆ ಸರಿ ಸಮಾನರು? ಇನ್ನು ಜಗತ್ರಯದೊಳ್ ಇನ್ನ ಏನಾಗೆ ನನಗೆ ಯಾರು ಸರಿ ಸಮಾನರು? ಎನ್ನೊಳ್ ನನ್ನನ್ನು ಎದುರಿಸುವವರು ಯಾರು? ಸಮರದೊಳು ನನ್ನನ್ನ ಎದುರಿಸುವವರು ಯಾರು? ಸಮರದಲ್ಲಿ, ಯಾವ ಸಮರದಲ್ಲಿ ಕೂಡ ನನ್ನನ್ನು ಯಾರು ಕೂಡ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ನಂಗೆ ಸರಿ ಸಾಟಿಯಾದ ಇನ್ನೊಂದು ಪಕ್ಷ ಇಲ್ಲ, ಇನ್ನೊಬ್ಬ ಬಲವಂತ ಇಲ್ಲ. ಎದುರಿಸುವನ್ನರ್ ಆರ್ ಸಮರದೊಳು ಎಂದು ತನ್ನ ಭುಜದಂಡವನ್ನು ಈಕ್ಷಿಸಿ, ತನ್ನ ಭುಜದಂಡವನ್ನು ವೀಕ್ಷಣೆ ಮಾಡ್ತಾನೆ. ಏನು ಸಾಮಾನ್ಯ ಸರಳ ಭುಜ ಅಂತ ತಿಳ್ಕೊಂಡ್ರೆ ರಾವಣ ಅವ, ಹಾಗಾಗಿ ಪರ್ವತದಂತೆ ಅವನ ಭುಜಗಳು. ಆ ಭುಜದಂಡವನ್ನು ಈಕ್ಷಿಸಿ ಅದನ್ನ ವೀಕ್ಷಣೆ ಮಾಡ್ತಾನೆ. ಸಾಮಾನ್ಯವಾಗಿ ಹುಡುಗರಿಗೆಲ್ಲ ಇದು ಬಹಳ ಕಾಮನ್. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ದಿನ ಜಿಮ್ಮಿಗೆ ಹೋದ್ರೆ ಸಾಕು, ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಿರರ್ ಮುಂದೆ ನಿಂತ್ಕೊಂಡು ತನ್ನ ಭುಜದಂಡವನ್ನ ಪ್ರದರ್ಶನ ಮಾಡ್ತಾ ಇರ್ತಾರೆ, ನೋಡ್ ಬಂತ ಅಂತೇಳಿ. ಇನ್ನು ರಾವಣನಂತ ರಾವಣ, ಅವನ ಭುಜಗಳು ಹೇಗಿರ್ಬೋದು, ಇನ್ನು ಬಹುರೂಪಿಣಿ ವಿದ್ಯೆ ಅವನಿಗೆ ಪ್ರಾಪ್ತವಾದಾಗ ಎಷ್ಟು ಹೆಮ್ಮೆಯಿಂದ ಭುಜದಂಡವನ್ನ ವೀಕ್ಷಿಸಿಕೊಂಡಿರಬಹುದು. ಕಣ್ಣಿಗೆ ಕಟ್ಟುವಂತೆ ನಾಗಚಂದ್ರ ಇಲ್ಲಿ ಬರಿತಾನೆ. ಭುಜದಂಡವನ್ನ ಈಕ್ಷಿಸಿ, ಅಷ್ಟೊತ್ತಿಗೆ ಭುಜದಂಡವನ್ನು ಈಕ್ಷಿಸ್ತಾ ಇರ್ಬೇಕಾದ್ರೆ ಏನ್ ನೆನಪಾಯ್ತು ಅವನಿಗೆ ಅಂತ ಹೇಳಿದ್ರೆ, ಜಾನಕಿಯ ಮುಖಾಬ್ಜವನ್ನು ಅವಲೋಕಿಸಲ್. ಏನನ್ನ ಆಲೋಚನೆ ಮಾಡಿದ ಅಂತ ಹೇಳಿದ್ರೆ, ಜಾನಕಿಯ ಮುಖಾಬ್ಜ. ಜಾನಕಿ ಅಂತ ಹೇಳಿದ್ರೆ ಸೀತೆಯಲ್ಲಿ ಜನಕನ ಮಗಳು, ಆದ್ರಿಂದ ಅವಳು ಜಾನಕಿ. ಜಾನಕಿಯ ಮುಖ ಆಬ್ಜವನ್ನು, ಮುಖ ಆದ್ಮೇಲೆ ಅಲ್ಲಿ ಆ ಬೇಕು ನಂಗೆ, ಆಪ್ ಅಂದ್ರೆ ನೀರು,
ಜ ಅಂದ್ರೆ ಜನಿಸಿದ್ದು, ನೀರಿನಲ್ಲಿ ಜನಿಸಿದ್ದು ಯಾವುದು? ತಾವರೆ. ಜಾನಕಿಯ ಮುಖ ಆಬ್ಜ, ಜಾನಕಿಯ ಮುಖ ನೀರಿನಲ್ಲಿ ಜನಿಸಿದ ತಾವರೆಯಂತಹ ಮುಖ, ಮುಖಾಬ್ಜ. ಜಾನಕಿಯ ತಾವರೆಂತಹ ಮುಖವನ್ನು ಅವಲೋಕಿಸಲ್, ಅದನ್ನು ಆಲೋಚನೆ ಮಾಡಬೇಕಾದ್ರೆ ನಾವು ಕೂಡ ಎಲ್ಲಾದ್ರೂ ಯಾರನ್ನಾದ್ರೂ ನೋಡಿದ್ರೆ ಆಮೇಲೆ ಮನೆಗೆ ಹೋದ್ಮೇಲೆ ಅವರ ಪರಿಚಯ ನಮ್ಗೆ ಹೇಗೆ ಉಳಿಯುದು ಅಂತ ಹೇಳಿದ್ರೆ ಅವರ ಮುಖ ಮತ್ತೆ ನಮ್ಮ ಮನಸ್ಸಿನಲ್ಲಿ ಕಾಣ್ಲಿಕ್ಕೆ ಶುರುವಾದ್ರೆ ಅವರ ಪರಿಚಯ ಉಳಿತದೆ ಅಂತ. ಇಲ್ಲಿ ರಾವಣನಿಗೆ ಮರ್ತೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಅವ ಮೋಹ ಪರವಶನಾಗಿದ್ದ, ಸೀತೆಯ ಮೇಲೆ ಬಹಳ ಪ್ರೀತಿಯನ್ನು ಹೊಂದಿದ್ದ ಅವ. ಆ ಕಾರಣಕ್ಕೆ ಅಲ್ವಾ ಅಪಹರಣ ಮಾಡಿದ್ದು. ಹಾಗಾಗಿ ರಾವಣ ಜಾನಕಿಯ ಮುಖಾಬ್ಜವನ್ನು ಅವಲೋಕಿಸಲು ಕರಮೆ ಕಾತರನಾಗಿ, ತುಂಬಾ ಕರಮೆ ಅಂದ್ರೆ ತುಂಬಾ ಕಾತರನಾಗಿ, ಕುತೂಹಲದಿಂದ ಈಗಲೇ ನೋಡ್ಬೇಕು ಅಂತ. ಈ ಪ್ರೇಮಿಗಳಿಗೆಲ್ಲ ಹಾಗಿರ್ತದಂತೆ ಮಕ್ಕಳೇ, ನೀವು ಸಿನಿಮಾಗಳಲ್ಲಿ ಆದ್ರೂ ನೋಡಿರ್ತೀರಿ. ಅವನಿಗೆ ನೋಡ್ಬೇಕು ಅಂತ ಕಂಡ್ರೆ ರಾತ್ರಿ 12 ಗಂಟೆಗಾದ್ರೂ ಮನೆಯ ಕಾಂಪೌಂಡ್ ಹಾರಿ ಆ ಟೆರೆಸಿನ ಮೇಲೆ ಹತ್ತಿ ಆದ್ರೂ ನೋಡ್ತಾನೆ ಅಂತಕ್ಕಂಥ ಸಿನಿಮಾಗಳೆಲ್ಲ ತೋರಿಸ್ತವೆ. ಹಾಗಾಗಿ ಕರಮೆ ಕಾತರನಾಗಿ ಬಹಳ ಕುತೂಹಲದಿಂದ ಆಸಕ್ತಿಯಿಂದ ವಿಯಚ್ಚರಾಧಿಪ, ವಿಯಚ್ಚರ ಅಂದ್ರೆ ಅಲ್ಲಿ ವಿದ್ಯಾಪತಿ ಅಥವಾ ವಿದ್ಯೆಯನ್ನು ಹೊಂದಿದವ ಅಂತ ಅರ್ಥ. ವಿಯಚ್ಚರಾಧಿಪ ಅತ್ಯಂತ ಹೆಚ್ಚಿನ ವಿದ್ಯೆಯನ್ನ ಗಳಿಸಿಕೊಂಡವ ಅಂದ್ರೆ ಅಲ್ಲಿ ಬಹುರೂಪಿಣಿ ವಿದ್ಯೆಯನ್ನು ಗಳಿಸಿಕೊಂಡ ಕಾರಣದಿಂದ ವಿಯಚ್ಚರಾಧಿಪ ಅಂತ ಪದವನ್ನು ಬಳಕೆ ಮಾಡಿದ್ದಾರೆ. ವಿಯಚ್ಚರಾಧಿಪಂ ವಿದ್ಯಾಧರ ಅಂತ ಅರ್ಥ. ವಿಯಚ್ಚರ ಅಂದ್ರೆ ವಿದ್ಯಾಧರನಾಗಿರ್ತಕ್ಕಂಥ ಅಥವಾ ಅದರಲ್ಲಿ ಅಧಿಕತೆಯನ್ನು ಸಾಧಿಸಿದವ, ಯಾಕಂದ್ರೆ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ್ದಾನೆ. ವಿಯಚ್ಚರಾಧಿಪಂ ಪ್ರಮದವನಕ್ಕೆ ಬಂದ. ನಾನು ಆರಂಭದಲ್ಲೇ ಹೇಳಿದ್ದೇನೆ, ಇದು ಪ್ರಮದವನ. ವಾಲ್ಮೀಕಿ ರಾಮಾಯಣದಲ್ಲಿ ಅಶೋಕವನ, ನಾಗಚಂದ್ರನ ಪಂಪ ರಾಮಾಯಣದಲ್ಲಿ ಇದು ಪ್ರಮದವನ. ಇಲ್ಲಿ ಅಶೋಕವನ ಇಲ್ಲ. ಸೀತೆಯನ್ನ ತಗೊಂಡೋಗಿ ಎಲ್ಲಿಟ್ಟಿದ್ದ ರಾವಣ ಅಂತ ಕೇಳಿದ್ರೆ ಪ್ರಮದವನದಲ್ಲಿ ಇಟ್ಟಿದ್ದ. ಹಾಗಾಗಿ ವಿಯಚ್ಚರಾಧಿಪಂ ಸೀತೆಯನ್ನು ನೋಡ್ಬೇಕಾದ್ರೆ ಇಲ್ಲಿ ಬರಬೇಕು, ಪ್ರಮದವನಕ್ಕೆ ಬರಬೇಕು. ಪ್ರಮದವನಕ್ಕೆ ಬಂದನ್, ಹೇಗೆ ಬಂದ? ಪ್ರಮದವನಕ್ಕೆ ಬಂದ ಅಂತ ಹೇಗೆ ಬಂದಿದ್ದಾನೆ ಎಂಬುದನ್ನ ನಾಗಚಂದ್ರ ವರ್ಣನೆ ಮಾಡ್ತಾ ಇದ್ದಾನೆ ಇಲ್ಲಿ. ಅರಲಂಬುಗಳಿಲ್ಲದ ಕಾಮನೆಂಬಿನಂ, ಇಲ್ಲಿ ಅರಳ್ ಪ್ಲಸ್ ಅಂಬು. ಅರಳ್ ಅಂತ ಹೇಳಿದ್ರೆ ಮುಗ್ಗು, ಹೂ ಅಂತ ಅರ್ಥ. ಅಂಬು ಅಂತ ಹೇಳಿದ್ರೆ ಬಾಣ ಅಂತ. ಕಾಮನಂತೆ, ಮನ್ಮಥನ ಬಾಣ ಯಾವುದು ಅಂತ ಕೇಳಿದ್ರೆ ಪುಷ್ಪ ಬಾಣ, ಹೂವಿನ ಬಾಣಗಳನ್ನ ಬಿಡ್ತಾ ಇದ್ದಾವ. 5, ಅದರಲ್ಲಿ ಪ್ರಮುಖ 5 ಬಾಣಗಳು ಕಾಮನ ಅಥವಾ ಮನ್ಮಥನ 5 ಬಾಣಗಳು. ಒಂದು ಅರವಿಂದ ಅಂದ್ರೆ ಅದು ಬಿಳಿ ತಾವರೆ ಬಾಣ, ಅರವಿಂದ ಅಂತ ಕರೀತಾರೆ. ಮೋಹ ಮತ್ತು ಆಕರ್ಷಣೆಯನ್ನ ಬೀಳ್ತಕ್ಕಂಥ ಬಾಣ ಅದು. ಅದನ್ನು ಯಾರಿಗಾದ್ರು ಪ್ರಯೋಗ ಮಾಡಿದ್ರೆ ಅಥವಾ ಮನ್ಮಥ ಬಿಟ್ಟರೆ ಮೋಹ ಮತ್ತು ಆಕರ್ಷಣೆಗಳಿಂದ ನಿಮ್ಮನ್ನು ಸೆಳಿತಾ ಇರ್ತಾರೆ. ಒಂದನೇದು ಅರವಿಂದ. ಎರಡನೇದು ಅಶೋಕ, ಅದು ದುಃಖ ದೂರ ಮಾಡಿ ಉತ್ಸಾಹವನ್ನು ಹೆಚ್ಚಿಸ್ತದೆ. ನಿಮ್ಮ ಮನಸ್ಸಲ್ಲಿ ಏನೋ ದುಃಖ ಇದ್ರೆ ಅದನ್ನು ದೂರ ಮಾಡಿ ಉತ್ಸಾಹವನ್ನು ಹೆಚ್ಚಿಸ್ತಕ್ಕಂಥ ಬಾಣ ಅಶೋಕ. ಮೂರನೆಯದ್ದು ಚ್ಯೂತ, ಮಾವಿನ ಹೂ ಅಂತ, ತೀವ್ರವಾದ ಉತ್ಕಟತೆ ಮತ್ತು ಕಾಮದಾಹವನ್ನು ಉಂಟು ಮಾಡತಕ್ಕಂಥ ಬಾಣ ಅದು ಚ್ಯೂತ. ಚ್ಯೂತ ಅಂದ್ರೆ ಮಾವಿನ ಹೂ ಅಂತ ಅರ್ಥ. 4ನೇದ್ದು ನವಮಲ್ಲಿಕ ಅಥವಾ ಅದನ್ನು ಮಲ್ಲಿಗೆ ಅಂತ ಹೇಳ್ತಾರೆ. ಮನಸ್ಸನ್ನು ಮಂತ್ರಮುಗ್ಧಗೊಳಿಸ್ತಕ್ಕಂಥ ಬಾಣ ಅದು, ಮನಸ್ಸನ್ನು ಮಂತ್ರಮುಗ್ಧಗೊಳಿಸ್ತದೆ ನವಮಲ್ಲಿಕ. 5ನೇದ್ದು ನೀಲೋತ್ಪಲ. ನೀಲೋತ್ಪಲ ಅಂದ್ರೆ ಮತ್ತೆ ನೀಲಿ ತಾವರೆ ಅಂತ. ಇಲ್ಲಿ ಪ್ರೇಮಿಯನ್ನು ತನ್ನತ್ತ ಸೆಳೆಯುವಂತೆ ಮಾಡ್ತಕ್ಕಂಥ ಬಾಣ. ಹಾಗಾಗಿ ಅರವಿಂದ, ಅಶೋಕ, ಚ್ಯೂತ, ನವಮಲ್ಲಿಕ ಮತ್ತು ನೀಲೋತ್ಪಲ, ಇದು 5 ಬಾಣಗಳು ಮನ್ಮಥನಂದು. ಅದ್ರಲ್ಲಿ ರಾವಣ ಹೇಗ್ ಬಂದ ಅಂತ ನಾಗಚಂದ್ರ ಬರೀತಾನೆ. ಆ ಪುಷ್ಪ ಬಾಣಗಳಿಲ್ಲದ, ಅರಲಂಬುಗಳಿಲ್ಲದ ಮನ್ಮಥನಂತೆ. ಯಾಕಂದ್ರೆ ಅರಲಂಬುಗಳು ಅವನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಮನ್ಮಥ ಅಲ್ಲ, ಮನ್ಮಥನಂತೆ ಬಂದ ಅಂತ ಎಂಬುದು ಹೋಲಿಕೆಯಲ್ಲಿ. ಅರಲಂಬುಗಳಿಲ್ಲದ ಕಾಮನೆಂಬಿನಂ, ಕಾಮ ಅಂದ್ರೆ ಇಲ್ಲಿ ಮನ್ಮಥ, ಕಾಮ ಅಂದ್ರೆ ಆಸೆ, ಕಾಮ ಅಂದ್ರೆ ಮನ್ಮಥ. ನಾವೀಗ ಮನ್ಮಥನಿಗೆ ಕಾಮದಹನ ಮಾಡೋದು ಅಂತ ಹೇಳಿದ್ರೆ ಅದೇ ಆ ಆಸೆ ಆಕಾಂಕ್ಷೆಗಳನ್ನು ಸುಡುವುದು ಅಂತ. ಕಾಮನಂತೆ, ಮನ್ಮಥನಂತೆ ಆ ಪ್ರಮದವನಕ್ಕೆ ಬಂದ. ಅಂತೂ ಬೋಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಲದೊಳಿದ್ದ ಕಚರ ಕಾಂತೆಯರು ಸೀತಾದೇವಿಗೆ ತೋರ್ಪುದುಂ. ಹಾಗೆ ಒಮ್ಮೆಲೆ ಭೋಂಕನೆ ಬರ್ಪ, ಈಗ ಮಳೆ ಭೋಂಕನೆ ಬರ್ತಾ ಇದೆ, ಒಂದೇ ಸಮನೆ ಬರ್ತಾ ಇದ್ರೆ ಭೋಂಕನೆ ಬರುದು, ವೇಗವಾಗಿ ಬರ್ತಾ ಇದ್ದಾನೆ ರಾವಣ. ಯಾಕಂದ್ರೆ ಬಹಳ ಕರಮೆ ಕಾತರನಾಗಿದ್ದಾನೆ, ಬಹಳ ಆಸಕ್ತಿಯಿಂದ ಕುತೂಹಲದಿಂದ ಸೀತೆಯ ಮುಖವನ್ನು ನೋಡಬೇಕು ಅಂತ ಹೇಳುವ ಬಯಕೆಯಿಂದ ಬರ್ತಾ ಇದ್ದಾನೆ. ಹಾಗಾಗಿ ಒಮ್ಮೆಲೆ ಬರ್ಪ, ಭೋಂಕನೆ ಬರ್ಪ ರಾವಣನ ಗಂಡಗಾಡಿ. ಮೇಲೆ ಹೇಳಿದ್ದಾನೆ ಅವ ಮನ್ಮಥನಂತೆ ಬರ್ತಾ ಇದ್ದಾನೆ ಅಂತ. ಇಲ್ಲಿ ಕೆಳಗೆ ರಾಕ್ಷಸ ಸ್ತ್ರೀಯರಿಗೆ ಹೇಗೆ ಕಾಣ್ತಾರೆ ಅಂತ ಹೇಳಿದ್ರೆ ರಾವಣನ ಗಂಡಗಾಡಿ, ಗಂಡ ಅಂತ ಹೇಳಿದ್ರೆ ಪೌರುಷ ಅಂತ ಅರ್ಥ. ಪೌರುಷದ ಬೆಡಗು, ಗಂಡಗಾಡಿಯಂ ಪೌರುಷದ ಬೆಡಗನ್ನ ಕೆಳದೊಳಿದ್ದ, ಕೆಳ ಅಂದ್ರೆ ಪಕ್ಕ, ಪಕ್ಕದಲ್ಲಿ ಇದ್ದ ಕಚರ ಕಾಂತೆಯರು. ಸೀತೆಯನ್ನ ಪ್ರಮದವನದಲ್ಲಿಟ್ಟ ರಾವಣ ಅವಳ ಮನಸ್ಸು ಪರಿವರ್ತನೆ ಮಾಡಲಿಕ್ಕೆ ಕೆಲವು ಸ್ತ್ರೀಯರನ್ನು ಅಲ್ಲಿ ಬಿಟ್ಟಿದ್ದ, ರಾಕ್ಷಸ ಸ್ತ್ರೀಯರನ್ನು ಬಿಟ್ಟಿದ್ದ. ಆ ಕಚರ ಕಾಂತೆಯರು, ರಾಕ್ಷಸ
ಸ್ತ್ರೀಯರು ಕಾಂತೆಯರ ಸೀತಾದೇವಿಗೆ ತೋರಿಸಿದ್ರು. ನೋಡಲ್ಲಿ ರಾವಣ ಬರ್ತಾ ಇದ್ದಾನೆ ನೋಡು, ಹೇಗ್ ಬರ್ತಾ ಇದ್ದಾನೆ ನೋಡು, ಅವನೊಂದು ಆ ಪೌರುಷ ನೋಡು, ಅವನ ಆ ಬೆಡಗು ನೋಡು, ನೀನು ಅವನಿಗೆ ಮನಸ್ಸು ಮಾಡು ಅಂತ ಹೇಳ್ತಕ್ಕಂಥ ಒಂದು ಏನು ಅವಳಿಗೆ ಪ್ರಚೋದನೆ ಮಾಡತಕ್ಕಂಥ ನುಡಿಯನ್ನ ಇಲ್ಲಿ ಆ ಕಚರ ಕಾಂತೆಯರು ಹೇಳ್ತಾ ಇದ್ದಾರೆ. ಪ್ರೀತಿ ವಿದ್ಯಾರ್ಥಿಗಳೇ, ರಾವಣ ಸೀತೆಯ ಬಳಿಗೆ ಬಂದ ಮೇಲೆ ಅಲ್ಲಿ ಏನು ಸಂಭವಿಸ್ತದೆ, ಏನು ಘಟನೆಗಳಾಗ್ತವೆ ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡುವ ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಕೂಡ ಪ್ರೀತಿಯಿಂದ ಆಲಿಸಿದ ತನ್ಮಯರಾಗಿ ನಾಗಚಂದ್ರನ ಈ ಪಂಪ ರಾಮಾಯಣಕ್ಕೆ ಕಿವಿಯಾದ ನಿಮ್ಗೆಲ್ರಿಗೂ ಕೂಡ ಆತ್ಮೀಯವಾಗಿ ನಮಸ್ಕರಿಸ್ತಾ ವಂದನೆಗಳು.